ಎಕ್ಸಸೈಸ್ 3.2 ಅಲ್ಲಿ ಫೋರ್ತ್ ಪ್ರಾಬ್ಲಮ್ ಸಾಲ್ವ್ ಮಾಡುವ. 0.2x ಪ್ಲಸ್ 0.3y ಇಸ್ ಈಕ್ವಲ್ ಟು 1.3, 0.4x ಪ್ಲಸ್ 0.5y ಇಸ್ ಈಕ್ವಲ್ ಟು 2.3 ಅಂತ ಇದೆ. ಸೊ ಈಗ ಇಲ್ಲಿ ಪಾಯಿಂಟ್ಸಲ್ಲಿ ನಮಗೆ ಕ್ವೆಶನ್ ಇದೆ ಅಲ್ವಾ. ಸೊ ಈಗ ಪಾಯಿಂಟ್ಸಲ್ಲಿರುವಾಗ ನಮ್ಗೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ಅದನ್ನು ಸಿಂಪ್ಲರ್ ಫಾರ್ಮಿಗೆ ತರುವ. ಸಿಂಪ್ಲರ್ ಫಾರ್ಮ್ ಅಂದರೆ ಹೋಲ್ ನಂಬರ್ಸಿಗೆ ಹೇಗೆ ತರೋದು. ಈಗ ಇಲ್ಲಿ ಪಾಯಿಂಟ್ ಆದಮೇಲೆ 1 ನಂಬರ್ ಇದೆ, ಎಲ್ಲದರಲ್ಲೂ ಪಾಯಿಂಟ್ ಆದಮೇಲೆ 1 ನಂಬರ್ ಇದೆ ಅಲ್ವಾ. ಸೊ ಪಾಯಿಂಟ್ ಆದಮೇಲೆ 1 ನಂಬರ್ ಇದ್ದರೆ ಮಲ್ಟಿಪ್ಲೈ ಬೈ 10, ಅರ್ಥ ಆಯ್ತಾ. ಪಾಯಿಂಟ್ ಆದಮೇಲೆ 2 ನಂಬರ್ ಇದ್ದರೆ ಮಲ್ಟಿಪ್ಲೈ ಬೈ 100, ಅದು ಗೊತ್ತಲ್ವಾ. ಸೊ ಈಗ ಇಲ್ಲಿ ಪಾಯಿಂಟ್ ಆದಮೇಲೆ 1 ನಂಬರ್ ಇರೋದ್ರಿಂದ ನಾವು ಮಲ್ಟಿಪ್ಲೈ ಬೈ 10 ಮಾಡ್ಕೊಂಡಿದ್ದೀವಿ. ಇದರಲ್ಲೂ ಪಾಯಿಂಟ್ ಆದಮೇಲೆ 1 ನಂಬರ್ ಇದೆ, ಸೊ ಅದರಿಂದ ಮಲ್ಟಿಪ್ಲೈಡ್ ಬೈ 10 ಅಂತ ಮಾಡಿದ್ದೇವೆ. ಸೊ ಇದನ್ನು 10ನಿಂದ ಮಲ್ಟಿಪ್ಲೈ ಮಾಡಿದರೆ ಪಾಯಿಂಟ್ ಹೋಗುತ್ತೆ ಅಲ್ವಾ. ಪಾಯಿಂಟ್ ಹೋಗಿ ಹೀಗೆ ಬರುತ್ತೆ, ಅರ್ಥ ಆಯ್ತಲ್ವ ಇದು ಯಾಕೆ ಮಾಡಿದ್ದು ಅಂತ. ಸೊ ಈಗ ಇಲ್ಲಿ ಪಾಯಿಂಟ್ ಹೋದ್ಮೇಲೆ ಅದೇನಾಗುತ್ತೆ, 2x ಪ್ಲಸ್ 3y ಇಸ್ ಈಕ್ವಲ್ ಟು 13 ಆಗುತ್ತೆ. ಇದನ್ನು 10ಅನ್ನು ಇದಿಷ್ಟಕ್ಕೂ ಮಲ್ಟಿಪ್ಲೈ ಮಾಡಿದರೆ ಹೀಗಾಗುತ್ತೆ, 2x ಪ್ಲಸ್ 3y ಇಸ್ ಈಕ್ವಲ್ ಟು 13 ಅಂತ ಆಗುತ್ತೆ. ಸೊ ಇದನ್ನು ಈಕ್ವೇಷನ್ 1 ಅಂತ ತೊಗೊಂಡಿದ್ದೀವಿ. ಆಮೇಲೆ 4x ಪ್ಲಸ್ 5y ಇಸ್ ಈಕ್ವಲ್ ಟು 23 ಆಗುತ್ತೆ ಇದು. ಸೊ ಅದನ್ನು ಸೆಕೆಂಡ್ ಈಕ್ವೇಷನ್ ಅಂತ ತೊಗೊಂಡಿದ್ದೇವೆ, ಅರ್ಥ ಆಯ್ತಲ್ವ. ಸೊ ಈಗ ಫ್ರಮ್ ಈಕ್ವೇಷನ್ 1, ಸೊ ಈಗ ಇವೆರಡರಲ್ಲಿ ಯಾವುದು ಸಿಂಪ್ಲರ್ನ ಹೇಳಿದ್ದೆ, ಸಿಂಪ್ಲರ್ ಇಕ್ವೇಷನನ್ನು ತಗೊಳ್ಳಿ ಸಬ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇವೆರಡರಲ್ಲಿ ಇದು 23 ಇದೆ, ಇದು 13 ಇದೆ. ಸೊ ಇದೇ ಸಿಂಪ್ಲರ್ ಇದೆ. ಆಮೇಲೆ ಇಲ್ಲಿ ನಂಬರ್ಸ್ ಇದು ಸಿಂಪಲ್ ಆಗಿದೆ. ಸೊ ಈಗ 2x ಪ್ಲಸ್ 3y ಇಸ್ ಈಕ್ವಲ್ ಟು 13ಅನ್ನು ಇದು ಫಸ್ಟ್ ಇಕ್ವೇಷನನ್ನು ಸಬ್ಸ್ಟಿಟ್ಯೂಷನ್ಗೆ ತಗೊಳ್ಳೋ. ಸೊ ಫ್ರಮ್ 1 ಇಕ್ವೇಷನ್ 1 ನಮಗೇನು ಸಿಕ್ತು, ಇಕ್ವೇಷನ್ 1 ಏನು ಹೇಳ್ತಾ ಇದೆ, 2x ಪ್ಲಸ್ 3y ಇಸ್ ಈಕ್ವಲ್ ಟು 13 ಅಂತ ಹೇಳ್ತಾ ಇದೆ ಅಲ್ವಾ. ದೇರ್ ಫೋರ್ ಈಗ 2x ಅಂತ ತಗೊಳ್ಳುವ, ಇಲ್ಲಿ 3yನೂ ತೊಗೋಬೋದು, 2x ತೊಗೊಳ್ಳುವ. ಇಲ್ಲಿ 2x ಇಸ್ ಈಕ್ವಲ್ ಟು 13 ಇಲ್ಲೇ ಇರುತ್ತೆ, 3y ಈಚೆ ಬಂದರೆ ಏನಾಗುತ್ತೆ, -3y ಆಗುತ್ತೆ ಅಲ್ವಾ, -3y ಆಗುತ್ತೆ. ಆಮೇಲೆ x, ದೇರ್ಫೋರ್ x ಇಸ್ ಈಕ್ವಲ್ ಟು ಏನಾಗುತ್ತೆ, 13 ಮೈನಸ್ 3y, 2 ಇದು ಮಲ್ಟಿಪ್ಲಿಕೇಶನ್ ಇದ್ದು ಈಚೆ ಬರುವಾಗ ಡಿವಿಷನ್ ಆಗುತ್ತೆ, ಡಿವೈಡೆಡ್ ಬೈ 2 ಅಲ್ವಾ. ಸೊ ಇದು x ಇಸ್ ಈಕ್ವಲ್ ಟು 13 ಮೈನಸ್ 3y ಬೈ 2, ಇದು ಥರ್ಡ್ ಇಕ್ವೇಷನ್ ಆಗಿ ತಗೋಣ. ಇಷ್ಟು ಅರ್ಥ ಆಯ್ತಲ್ವ. ಸೊ ಈಗ x ವ್ಯಾಲ್ಯೂ ಕಂಡುಹಿಡಿಲಿಕ್ಕೆ ಆಯ್ತು ನಮಗಿಲ್ಲ. ಸೊ ಈಗ ಸಬ್ಸ್ಟಿಟ್ಯೂಟ್ 3 in 2 ಅಂತಿದೆ ಅಲ್ವಾ. ಸೊ ಥರ್ಡ್ ಇಕ್ವೇಷನ್ ಯಾವುದು, ಇದನ್ನು ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇಕ್ವೇಷನ್ 2ಗೆ. ಇಕ್ವೇಷನ್ 2 ಇಲ್ಲಿದೆ ಅಲ್ವಾ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದಾರಲ್ವಾ. ಸೊ ಅದನ್ನು ಈಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ 4x ಅಂತಿದೆ ಅಲ್ವಾ, 4 ಇಲ್ಲಿ x ಬದಲಿಗೆ ಇದನ್ನು ತೊಗೊಂಡಿದ್ದೀವಿ, ಯಾವುದು ಇಲ್ಲೇ ಇದೆಯಲ್ಲ ಸಬ್ಸ್ಟಿಟ್ಯೂಷನ್ನು, 13 ಮೈನಸ್ 3y ಬೈ 2 ಅದನ್ನು ಇಲ್ಲಿ ತೊಗೊಂಡಿದ್ದೀವಿ. 4x ಪ್ಲಸ್ 5y ಇಸ್ ಈಕ್ವಲ್ ಟು 23, ಇದು ಸೆಕೆಂಡ್ ಇಕ್ವೇಷನ್ ಅಲ್ವಾ. ಸೊ ಇಲ್ಲಿ x ಬದಲಿಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಷ್ಟೇ, ಅರ್ಥ ಆಯ್ತಲ್ವಾ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಗ ಇಲ್ಲಿ 4 ಮತ್ತು 2 ಇದೆ, ಇದೆರಡು ಡಿವೈಡ್ ಆಗುತ್ತೆ, ಹೊರಗಡೆ ಇರೋದ್ರಿಂದ 2 ಡಿವೈಡ್ ಆಗುತ್ತೆ. 2 1s 2 2s 4 ಅಲ್ವಾ. ಸೊ ಇದು ಡಿವೈಡ್ ಆದಮೇಲೆ ಇಲ್ಲಿ ಏನು ಉಳಿತು, 2 ಉಳಿತು. ಇದಕ್ಕೆ ಕ್ವಶನ್ ಹಾಗೆ ಇರುತ್ತೆ. ಆಮೇಲೆ ಈ 2 ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, 13 2s 26, 3 2s 6, 26 ಮೈನಸ್ ಹೀಗೆ ಇದೆ, 2 3s 6y ಪ್ಲಸ್ 5y ಇಲ್ಲಿ ಹಾಗೆ ಬರ್ತಿದ್ದೀನಿ, ಇಸ್ ಈಕ್ವಲ್ ಟು 23 ಅಲ್ವಾ. ಸೊ ಈಗ ಇಲ್ಲಿ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, 6y ಮೈನಸ್ 5y ಇಸ್ ಈಕ್ವಲ್ ಟು 1y. ಇದು ಮೈನಸ್ ಸಿಂಬಲ್ ಬರುತ್ತೆ, ಯಾಕೆ ಹೇಳಿ,
ಯಾಕೆಂದರೆ ಬಿಗ್ಗರ್ ನಂಬರ್ ಹ್ಯಾಸ್ ಮೈನಸ್ ಸಿಂಬಲ್ ಅಲ್ವಾ. ಸೊ ಬಿಗ್ಗರ್ ನಂಬರಿಗೆ ಮೈನಸ್ ಸಿಂಬಲ್ ಇರೋದ್ರಿಂದ ಇದು ಮೈನಸ್ ಆಗುತ್ತೆ, -y. ಆಮೇಲೆ 26 ಈಚೆ ಹೋಗುತ್ತೆ, ಪ್ಲಸ್ ಇದ್ದಿದ್ದು ಈಚೆ ಬಂದರೆ ಮೈನಸ್ ಆಗುತ್ತೆ. ಮೈನಸ್ ಇದೇನಾಗುತ್ತೆ 23 - 26 ಆಗುತ್ತೆ. ಸೊ ಈಗ 23 - 26 ಎಷ್ಟಾಗುತ್ತೆ, -3 ಆಗುತ್ತೆ. ಯಾಕೆಂದರೆ ಬಿಗ್ಗರ್ ನಂಬರ್ ಹ್ಯಾಸ್ ಮೈನಸ್ ಸಿಂಬಲ್, -3 ಆಗುತ್ತೆ ಇದು ಅಲ್ವಾ. ಸೊ ಈಗ -3 - y, ಮೈನಸ್ ಕ್ಯಾನ್ಸಲ್ ಆಗುತ್ತೆ, y = 3 ಆಗುತ್ತೆ. ಸೊ y ವ್ಯಾಲ್ಯೂ ಸಿಕ್ತು ನಮಗೀಗ ಅಲ್ವಾ. ಸೊ ಈಗ y ವ್ಯಾಲ್ಯೂ ಸಿಕ್ಕಿದ ಮೇಲೆ ಸಬ್ಸ್ಟ್ಯೂಟ್ y ಇನ್ 3, ಥರ್ಡ್ ಇಕ್ವೇಷನ್. ಸೊ ಥರ್ಡ್ ಇಕ್ವೇಷನ್ ಏನಿತ್ತು, x = 13 - y/2 ಅಂತ ಇತ್ತು ಅಲ್ವಾ. ಇದು ಥರ್ಡ್ ಇಕ್ವೇಷನ್. ಇದಕ್ಕೀಗ y ವ್ಯಾಲ್ಯೂಯನ್ನು ಸಬ್ಸ್ಟ್ಯೂಟ್ ಮಾಡುವ. y ವ್ಯಾಲ್ಯೂ 3 ಸಿಕ್ಕಿದೆ, ಅದನ್ನು ಸಬ್ಸ್ಟ್ಯೂಟ್ ಮಾಡುವ. 13 ಹಾಗೆ ಇರುತ್ತೆ, -3 y ಬದಲಿಗೆ ಇಲ್ಲಿ y ವ್ಯಾಲ್ಯೂ ಸಿಕ್ಕಿದೆ ಅಲ್ಲ, ಅದನ್ನು ಸಬ್ಸ್ಟ್ಯೂಟ್ ಮಾಡ್ತೇವೆ. 3 y = 3 ಅಂತ ಸಿಕ್ಕಿದೆ, ಅದನ್ನೆಲ್ಲಿ ಹಾಕಿದ್ದೀನಿ, ಅರ್ಥ ಆಯ್ತಲ್ವ. 13 ಇದು 3 3s 9 ಆಗುತ್ತೆ, 13 - 9/2 ಆಯಿತು ಅಲ್ವಾ. 13 - 9/2. ಈಗ 13 - 9 ಎಷ್ಟು, 4 ಆಗುತ್ತೆ, 4/2 ಆಯಿತು. 2 1s 2 2s 4, ಅರ್ಥ ಆಯ್ತಲ್ಲ. ಸೊ ಇಲ್ಲಿ 2 ಬಂತು. ಸೊ ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಬಂತು, 2 ಆಯಿತು ಅಲ್ವಾ. ಸೊ ದೇರ್ಫೋರ್ x = 2, y = ಇಲ್ಲಿ ಏನು ಬಂದಿತ್ತು, 3. ಸೊ ಇದನ್ನೊಂದು ಬಾಕ್ಸ್ ಹಾಕಿ ಬರೆದ್ಬಿಡಿ. ಸೊ ಇಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಥ್ಯಾಂಕ್ ಯು.